ಆಚರಿಸ್ತಾ ಇದ್ದೀವಿ. ಪ್ರತಿ ವರ್ಷವೂ ಸಹ ಜುಲೈ 1ನೇ ತಾರೀಕು ಈ ಒಂದು ದಿನಾಚರಣೆಯನ್ನು ಒಂದು ಸೆಂಚುರಿಯಿಂದನೇ ನಾವು 3ನೇ ವರ್ಷ 1920ರಿಂದನೇ ಈ ಚಳವಳಿಯಲ್ಲಿ ಈ ಒಂದು ಘಟನೆ ಆಗಿರುವ ಹಿನ್ನೆಲೆಯಲ್ಲಿ ಇವತ್ತು ಕೂಡ 103 ವರ್ಷ ಮುಗಿದಿರುವ ಹಿನ್ನೆಲೆಯಲ್ಲಿಯೂ ಅದನ್ನು ನಾವು ನೆನಪಿಸುವುದು ನಮಗೆಲ್ಲರಿಗೂ ಕೂಡ ಒಂದು ಹೆಮ್ಮೆಯಾದ ವಿಚಾರವಾಗಿ ನಾವು ಎಲ್ಲರೂ ಭಾವಿಸ್ತೀವಿ. ಯಾಕಂದರೆ ನಾವು ಈ ಕಾಲಘಟ್ಟದಲ್ಲಿ ಇರುವ ನಮ್ಮ ಎಲ್ಲ ಮಕ್ಕಳು ಸರಿ ನಾವು ಅಂದಿನ ಬ್ರಿಟಿಷ್ ಆಳ್ವಿಕೆಗೆ ಯಾವ ಥರ ರೀತಿಯ ಕಷ್ಟಗಳನ್ನು ಭಾರತೀಯರು ಅದನ್ನು ನಮ್ಮ ದೇಶದವರು ಆ ಕಷ್ಟಗಳನ್ನು ಅನುಭವಿಸಿದ್ದಾರೆ ಎಂಬುದನ್ನು ನಾವು ಪಾಠಗಳಲ್ಲಿ ಇತಿಹಾಸದಲ್ಲಿ ನಾವು ಓದಿದ್ದೀವಿ, ಅದನ್ನು ನಾವು ನೋಡಿರುವುದಿಲ್ಲ. ಆದರೆ ಆವತ್ತು ಒಂದು ಸ್ವತಂತ್ರ ನಮ್ಮ ದೇಶಕ್ಕೆ ಸಿಗಬೇಕು ಎಂಬುದಕ್ಕೋಸ್ಕರ ಸಮಾಜಕ್ಕೋಸ್ಕರ ಯಾವುದೇ ಒಂದು ಸ್ವಾರ್ಥ ಇಲ್ಲದೆ ದೇಶಕ್ಕೋಸ್ಕರ 3 ಜನ ಖಿಲಾಫತ್ ಕಾರ್ಯಕರ್ತರು ತಮ್ಮ ಜೀವವನ್ನು ಕೊಟ್ಟಿದ್ದಾರೆ ಎಂಬ ಕುರಿತು ಇತಿಹಾಸವನ್ನು ಈಗಾಗಲೇ ತಮಗೆಲ್ಲ ಹೇಳಿದ್ದಾರೆ. ನಾನು ನಿಮಗೆ ಹೇಳಕ್ಕೆ ಬಯಸುವುದು, ತಾವೆಲ್ಲರೂ ಕೂಡ ಈ ಮುಂದಿನ ಪೀಳಿಗೆಯಲ್ಲಿ ನಮ್ಮ ದೇಶವನ್ನು ಕಟ್ಟುವುದಕ್ಕೆ ತಾವು ನಮ್ಮ ದೇಶದ ಬಗೆನ ವಿಚಾರ, ನಮ್ಮ ದೇಶದ ಮೇಲೆ ಒಂದು ಪ್ರೀತಿ, ನಮ್ಮ ದೇಶದ ಮೇಲೆ ಒಂದು ಭಕ್ತಿಯನ್ನು ನಾವು ಬೆಳೆಸ್ಕೊಳ್ಬೇಕು ಎಂಬುದಕ್ಕೆ ಈ ಥರ ಕಾರ್ಯಕ್ರಮಗಳನ್ನು ನಾವು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೇವೆ. ಆದರೆ ಇದು ಒಂದು ದಿವಸಕ್ಕೆ ಮಾತ್ರ ಒಂದು ಸೀಮಿತವಾಗಿರುವಂತಹ ಒಂದು ಕಾರ್ಯಕ್ರಮವಾಗಿ ಇರಬಾರ್ದು. ಹೇಳಿದಂಗೆ ನಾವು ಜಿಲ್ಲಾಡಳಿತ ವತಿಯಿಂದ ಇದನ್ನು ತುಂಬ ಹೆಚ್ಚಿನ ಮಟ್ಟದಲ್ಲಿ ಎಲ್ಲರಿಗೂ ಕೂಡ ಜಾಗೃತಿ ಮೂಡಿಸುವಂಥ ಒಂದು ರೀತಿಯಲ್ಲಿ ನಾವು ಮಾಡಿಸೋದಕ್ಕೆ ಕ್ರಮ ಕೈಗೊಳ್ತೀನಿ ಅಂತ ಈ ಒಂದು ಸಂದರ್ಭದಲ್ಲಿ